ಎಷ್ಟೋ ಸಾರಿ ನಾವು ದೇವರೊಂದಿಗೆ ಪೊಳ್ಳು ಮಾತುಗಳನ್ನು ಆಡಿದ್ದೇವೆ ಅಲ್ಲವೇ? ಇನ್ನಾದರೂ ಸತ್ಯವನ್ನೇ ನುಡಿದು ಅದನ್ನೇ ಪಾಲಿಸೋಣ. ದೇವರ ಜೀವವುಳ್ಳ ವಾಕ್ಯಗಳ ಅಧ್ಯಯನಕ್ಕೆ ನಾವು ಸೇರಿ ಬಂದಿದ್ದೇವೆ. ಕಳೆದ ಕಾರ್ಯಕ್ರಮಗಳಲ್ಲಿ ನಾವು ತಿಳಿದುಕೊಂಡ ಸತ್ಯಗಳನ್ನು ನೆನಪು ಮಾಡಿಕೊಳ್ಳೋಣ. ದೇವರ ಸಹಾಯವನ್ನು ಬೇಡಿಕೊಳ್ಳುತ್ತಾ ಇಸ್ರಾಯೇಲು ಖಾಲಿ ದ್ರಾಕ್ಷಾಲತೆಯಾಗುತ್ತದೆ. ಹರಟೆ ಮಾತು, ಸುಳ್ಳಾಣೆ ಇಡುವುದು, ಇಕಾಬೋದ್, ಇಸ್ರಾಯೇಲು ಪಾಠವನ್ನು ಕಲಿತರೋ ಎಂಬ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಆತ್ಮದಲ್ಲಿ ಬಲ ಹೊಂದಿ ನಂಬಿಕೆಯಲ್ಲಿ ಮುನ್ನಡೆಯೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 33ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಓಶೇಯನ ಪ್ರವಾದನೆ ಗ್ರಂಥದ 10ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಇಸ್ರಾಯೇಲು ಖಾಲಿ ದ್ರಾಕ್ಷಾಲತೆಯಾಗುತ್ತದೆ. ಪ್ರಿಯರೇ, ದೇವರು ಇಸ್ರಾಯೇಲ್ಯರ ಮೇಲೆ ತನ್ನ ದಂಡನೆಯನ್ನು ಘೋಷಿಸುವ ಭಾಗಕ್ಕೆ ನಾವು ಬಂದಿದ್ದೇವೆ. ಈ ಅಧ್ಯಾಯದಲ್ಲಿ ದೇವರು ಅವರ ಮೇಲೆ ದಂಡನೆಯನ್ನು ಬರಮಾಡುವ ಇನ್ನೊಂದು ಸಂಗತಿಯನ್ನು ಕಂಡುಕೊಳ್ಳಲಿದ್ದೇವೆ. ಇಸ್ರಾಯೇಲು ಖಾಲಿ ದ್ರಾಕ್ಷಾಲತೆಯಾಗುತ್ತದೆ. ಓಶೇಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಇಸ್ರಾಯೇಲು ಸೊಂಪಾಗಿ ಬೆಳೆದ ದ್ರಾಕ್ಷಾಲತೆಯಾಗಿದೆ. ಹಣ್ಣು ಬಿಟ್ಟುಕೊಂಡಿದೆ. ಅದರ ಹಣ್ಣುಗಳು ಹೆಚ್ಚಿದಷ್ಟು ಯಜ್ಞವೇದಿಗಳನ್ನು ಹೆಚ್ಚಿಸಿಕೊಂಡಿದೆ. ಅದರ ಭೂಮಿಯು ಎಷ್ಟು ಒಳ್ಳೆಯದೋ ಅಷ್ಟು ಒಳ್ಳೆಯ ವಿಗ್ರಹ ಸ್ತಂಭಗಳನ್ನು ಮಾಡಿಕೊಂಡಿದೆ ಎಂಬುದಾಗಿ. ಇಸ್ರಾಯೇಲು ಫಲ ಬಿಡದ ದ್ರಾಕ್ಷೆ ಬಳ್ಳಿ ಎಂದು ಆತನು ಹೇಳುತ್ತಿಲ್ಲ. ಯಾಕಂದರೆ ಈ ಅವಧಿಯಲ್ಲಿ ಇಸ್ರಾಯೇಲು ಅಭಿವೃದ್ಧಿ ಹೊಂದಿರುತ್ತದೆ. ದೇವರು ಅವರಿಗೆ ಇನ್ನೂ ಒಳ್ಳೆಯವನಾಗಿದ್ದಾನೆ. ಆದರೆ ಬರಲಿರುವ ದಂಡನೆಯ ಕುರಿತು ಎಚ್ಚರಿಸುತ್ತಿದ್ದಾನೆ. ಅದು ಹಣ್ಣು ಬಿಟ್ಟುಕೊಂಡಿದೆ. ಅದರ ಅರ್ಥ ಅದು ದ್ರಾಕ್ಷಾ ಫಲವನ್ನು ಖಾಲಿ ಮಾಡುತ್ತಿದೆ. ಜನರ ಮೇಲೆ ಹಣ್ಣನ್ನು ಸುರಿಸುತ್ತಾ ಇದೆ. ದೇವರು ಇಸ್ರಾಯೇಲನ್ನು ಸಮೃದ್ಧವನ್ನಾಗಿ ಮಾಡಿದ್ದರೂ ಅದಕ್ಕಾಗಿ ಅವರು ಆತನಿಗೆ ಘನವನ್ನು ಸಲ್ಲಿಸಲಿಲ್ಲ. ಅವರ ನಗರ ಪ್ರದೇಶಗಳು ಬೆಳೆಯುತ್ತಿವೆ, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿಕೊಳ್ಳುತ್ತಾರೆ. ಆದ್ದರಿಂದ ಎಲ್ಲವೂ ಸರಿಯಾಗಿದೆ ಎಂದು ನೆನೆಸಿಕೊಳ್ಳುತ್ತಾರೆ. ಪ್ರಿಯರೇ, ಅವರ ನಿಜ ಸ್ಥಿತಿಯನ್ನು ತಿಳಿಯದ ಹಾಗೆ ಅವರ ಸಮೃದ್ಧಿಯು ಅವರನ್ನು ಕುರುಡುಗೊಳಿಸುತ್ತದೆ. ನಮ್ಮ ದೇಶಕ್ಕೂ ಇದೇ ಪರಿಸ್ಥಿತಿ ಉಂಟಾಗಬಹುದೆಂದು ನಾನು ನಂಬುತ್ತೇನೆ. ಚರಿತ್ರೆಯಿಂದ ನಾವು ನ್ಯಾಯವಾಗಿ ಕಲಿಯುವ ತೀರ್ಮಾನವೆಂದರೆ ದೇವರು ಮಾರ್ಗ ತಪ್ಪಿದ ದೇಶವನ್ನೂ ದಂಡಿಸಲಿದ್ದಾನೆ. ಅನೇಕ ಮಹಾದೇಶಗಳು ಹಾಳಾಗಿ ಪಾಳು ಬಿದ್ದಿವೆ. ಅವುಗಳ ಮೇಲೆ ಬಂದ ದೇವರ ದಂಡನೆಗೆ ಇದು ಸಾಕ್ಷಿಯಾಗಿವೆ. ವೇದಿಗಳು ಹೆಚ್ಚಾಗಿವೆ, ವಿಗ್ರಹಗಳು ಅಸಂಖ್ಯಾತವಾಗಿವೆ. ಜನಸಂಖ್ಯೆ ಹೆಚ್ಚಿದ ಹಾಗೆ ಅವರ ಪಾಪವೂ ಹೆಚ್ಚಾಗುತ್ತಿದೆ. ಕರ್ತನಲ್ಲಿ ಪ್ರಿಯರೇ, ಈ ದ್ರಾಕ್ಷೆ ಬಳ್ಳಿಯ ದೃಷ್ಟಾಂತವು ಕರ್ತನಾದ ಯೇಸು ಯೋಹಾನ ಬರೆದ ಸುವಾರ್ತೆ 15ರಲ್ಲಿ ತನ್ನ ಯಹೂದಿ ಶಿಷ್ಯರಿಗೆ ಹೇಳಿದ್ದ ಮಾತನ್ನು ನೆನಪಿಗೆ ತರುತ್ತವೆ. ಆತನು ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ಎಂದು ಹೇಳಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಪ್ರಿಯರೇ, ಇಸ್ರಾಯೇಲರೊಂದಿಗಿನ ತಮ್ಮ ಸಂಬಂಧದಿಂದಾಗಿ ಅವರು ಗುರುತಿಸಲ್ಪಡುತ್ತಿದ್ದರೆಂದು ಅಲ್ಲಿಯವರೆಗೆ ಅವರು ನೆನೆಸಿದ್ದರು. ಆದರೆ ಈಗ ಅದು ಬದಲಾಗಿದೆ. ಕರ್ತನಾದ ಯೇಸು ತನ್ನ ಹೆಸರಿಗಾಗಿ ಒಂದು ಜನವನ್ನು ಕರೆದು ಕೂಡಿಸಲಿದ್ದಾನೆ. ಆತನು ಶಿರಸ್ಸಾಗಿದ್ದು ಆತನು ಕೂಡಿಸುವ ಸಭೆಯು ಆತನ ದೇಹವಾಗಿರುತ್ತದೆ. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ಎಂದು ಆತನು ಹೇಳಿದಾಗ ಆತನ ಮಾತಿನ ಅರ್ಥವೇನೆಂದರೆ, ಆತನ ಜನರು ಇನ್ನೂ ದೇವಾಲಯದ ಮೂಲಕ ಆರಾಧನೆ ನಡೆಸದೆ ಆತನ ಮೂಲಕ ಜೀವಿಸುವ ದೇವರ ಬಳಿಗೆ ಬರುವವರಾಗಿದ್ದಾರೆಂಬುದು. ಮುಂದಕ್ಕೆ ನೋಡೋಣ. ಓಶೇಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 2ನೇ ವಚನವನ್ನು. ಇಸ್ರಾಯೇಲ್ಯರ ಮನಸ್ಸು ನುಣುಚಿಕೊಳ್ಳುತ್ತದೆ. ಈಗ ದಂಡನೆಗೆ ಈಡಾಗಿದ್ದಾರೆ. ಯೆಹೋವನೇ ಅವರ ಯಜ್ಞವೇದಿಗಳನ್ನು ಮುರಿದು ಬಿಡುವನು.
ಅವರ ವಿಗ್ರಹ ಸ್ತಂಭಗಳನ್ನು ಹಾಳು ಮಾಡುವನು ಎಂಬುದಾಗಿ. ಅವರ ಮನಸ್ಸು ಇಬ್ಬಾಗವಾಗಿದೆ ಎಂಬುದಾಗಿ ನೋಡುವಾಗ ಅವರು ದೇವರನ್ನು ಆರಾಧಿಸುತ್ತಿದ್ದರು, ನಾವು ಇಲ್ಲವೆನ್ನಲಾಗದು. ಹಿಂದಿನ ವರ್ಷಗಳಂತೆ ಅವರಲ್ಲನೇಕರು ಜಾತ್ರೆಯ ದಿನಗಳಲ್ಲಿ ಯೆರೂಸಲೇಮಿಗೆ ಹೋಗಿ ದೇವಾರಾಧನೆಯಲ್ಲಿ ಭಾಗವಹಿಸುತ್ತಿದ್ದರು. ಆದರೆ ಅಲ್ಲಿಂದ ನೇರವಾಗಿ ತಾವು ನಿಲ್ಲಿಸಿದ ಚಿನ್ನದ ಬಸವನ ಬಳಿಗೆ ಬಂದು ಬಾಳನನ್ನು ಆರಾಧಿಸುತ್ತಿದ್ದರು. ಅವರ ಹೃದಯ ಎರಡು ಮನಸ್ಸುಳ್ಳದಾಗಿತ್ತು. ಒಮ್ಮೆ ದೇವರನ್ನು ಆರಾಧಿಸಿ ಇನ್ನೊಮ್ಮೆ ಬಾಳನನ್ನು ಆರಾಧಿಸುತ್ತಿದ್ದರು. ಪ್ರಿಯರೇ, ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಈ ಸ್ಥಿತಿಯನ್ನೇ ವಿವರಿಸುತ್ತಿದ್ದಾನೆ. ಎರಡು ಮನಸ್ಸುಳ್ಳವನು ತನ್ನ ನಡತೆಯನ್ನೆಲ್ಲ ಚಂಚಲನೂ ಆಗಿದ್ದಾನೆ ಎಂಬುದಾಗಿ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನವನ್ನು ನೋಡಿರಿ. ಆದ್ದರಿಂದ ಸಾರ್ವಜನಿಕ ಅಧಿಕಾರಿಗಳಲ್ಲಿ ಸ್ಥಿರತೆ ಇಲ್ಲದಿರುವುದಾಗಿದೆ. ಅವರು ಒಂದು ಸಲ ಒಂದು ರೀತಿಯಲ್ಲಿಯೂ ಇನ್ನೊಂದು ಸಲ ಇನ್ನೊಂದು ರೀತಿಯೂ ಮಾತನಾಡುತ್ತಾರೆ. ನಮ್ಮ ಕೆಲವು ನಾಯಕರಾಡುವ ಭಾಷೆ ಅತಿ ಅಸಹ್ಯವಾದದೆಂದು ನಾನು ತಿಳಿಯುತ್ತೇನೆ. ಬಳಿಕ ಇದೇ ಜನರು ದೂರದರ್ಶನದಲ್ಲಿ ಕಾಣಿಸಿಕೊಂಡು ಸತ್ಯವೇದದ ವಚನಗಳನ್ನು ಧರಿಸುತ್ತಾರೆ. ಚಂಚಲ ಮನಸ್ಸು ಎಂದರೆ ಇದೇ ಆಗಿದೆ ಪ್ರಿಯರೇ. ನೀವು ಭಾನುವಾರ ದೇವಾಲಯಕ್ಕೆ ಹೋಗಿ ದೇವರಿಗೆ ಸ್ತುತಿಪದಗಳನ್ನು ಹಾಡಿ ಹೊರಬಂದು ಸೋಮವಾರದ ಕೆಲಸದ ಸ್ಥಳದಲ್ಲಿ ದೇವರ ಹೆಸರನ್ನು ವ್ಯರ್ಥವಾಗಿ ಎತ್ತುವುದು ತಪ್ಪಾಗುತ್ತದೆ. ಅಲ್ಲಿ ಪ್ರಿಯ ಮಿತ್ರನೇ, ನೀನು ಕೋಪವಿಷ್ಟನಾಗಿ ಎಲ್ಲದಕ್ಕೂ ದೇವರ ಪರಿಶುದ್ಧ ಹೆಸರನ್ನೆತ್ತಿ ದೂಷಿಸುತ್ತಿ. ಈ ರೀತಿಯ ಎರಡು ರೀತಿಯ ನಡತೆಯೇ ಇಸ್ರಾಯೇಲಿನ ಎರಡು ಹೃದಯವಾಗಿದ್ದು ಅವರ ಮೇಲೆ ಅದಕ್ಕಾಗಿ ದಂಡನೆ ಬಂದಿತು. ಮುಂದಕ್ಕೆ ನೋಡೋಣ. ಹೋಶೇಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 3ನೇ ವಚನವನ್ನು. ನಮಗೆ ರಾಜನೇ ಇಲ್ಲ, ನಾವು ಯೆಹೋವನಲ್ಲಿ ಭಯಭಕ್ತಿ ಇಟ್ಟವರಲ್ಲ, ರಾಜನಾದರೂ ನಮಗಾಗಿ ಏನು ಮಾಡಿಯಾನು ಎಂದು ಈಗ ಅವರು ಅಂದುಕೊಳ್ಳಬೇಕಾಯಿತು ಎಂಬುದಾಗಿ. ಹೋಗಿ ದಕ್ಷಿಣ ರಾಜ್ಯವನ್ನು ನೋಡಿರಿ, ಅವರ ರಾಜನು ಅವರಿಗೆ ಹೆಚ್ಚೇನೂ ಸಹಾಯ ಮಾಡಲಿಲ್ಲ ಎಂದು ಅವರು ಹೇಳುತ್ತಾರೆ. ಅವರ ಮೂಲ ಸಮಸ್ಯೆ ದೇವರಿಲ್ಲದ ರಾಜ್ಯರನ್ನು ಹೊಂದಿದ್ದಲ್ಲ. ಉತ್ತರ ರಾಜ್ಯದಲ್ಲಿ ಒಬ್ಬನಾದರೂ ಒಳ್ಳೆಯ ಅರಸನಿರಲಿಲ್ಲ, ಆದರೆ ಅವರ ಹೃದಯ ದೇವರೊಂದಿಗೆ ಸರಿ ಇರಲಿಲ್ಲ. ಪ್ರಿಯರೇ, ನಮ್ಮ ಸಮಸ್ಯೆಗಳಿಗಾಗಿ ಸರಕಾರವನ್ನು ದೂರುವುದು ಸುಲಭ, ಆದರೆ ಮೂಲ ಸಮಸ್ಯೆ ನಮ್ಮ ಹೃದಯಗಳದ್ದೇ ಆಗಿದೆ. ಮುಂದಕ್ಕೆ ನೋಡೋಣ. ಹೋಶೇಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 4ನೇ ವಚನವನ್ನು. ಹರಟೆ ಹರಟುತ್ತಾರೆ, ಸುಳ್ಳಾಣೆ ಇಡುತ್ತಾರೆ, ಸಂಧಾನ ಮಾಡಿಕೊಳ್ಳುತ್ತಾರೆ. ಅಲ್ಲಿನ ನ್ಯಾಯವು ನೇಗಿಲ ಗೆರೆಗಳಲ್ಲಿ ಹುಟ್ಟುವ ವಿಷದ ಕಳೆಗಳಂತಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಉತ್ತರದ ರಾಜ್ಯದ ಕೊನೆ ದಿನಗಳು ನಮ್ಮ ಈಗಿನ ಕಾಲಕ್ಕೆ ಸರಿ ಹೊಂದಬಹುದು. ಹರಟೆ ಹರಟುತ್ತಾರೆ ಎಂಬುದಾಗಿ ನೋಡುವಾಗ ಅವರು ವಾಚಾಳಿಗಳು, ದೊಡ್ಡ ದೊಡ್ಡ ಮಾತುಗಳನ್ನಾಡುತ್ತಾರೆ. ನಮ್ಮ ದೂರದರ್ಶನ, ವಾರ್ತಾಪತ್ರಿಕೆಗಳು ನಮ್ಮ ಈಗಿನ ಸಂತತಿಯನ್ನು ಅತಿಯಾದ ವಾಚಾಳಿಗಳಾಗುವಂತೆ ಮಾಡಿದೆ ಎಂದು ನಾನು ಭಾವಿಸುತ್ತೇನೆ. ಮಾನವನು ತುಂಬ ಮಾತನಾಡುವ ಪ್ರಾಣಿಯಾಗಿದ್ದಾನೆ. ಪುಟಗಟ್ಟಲೆ ತುಂಬುವಷ್ಟು ಮಾತನಾಡುತ್ತಲೇ ಇರುತ್ತಾರೆ. ಆದರೆ ಅದರಲ್ಲಿನ 99% ಪಾಲು ಕೇಳುವುದಕ್ಕೆ ಯೋಗ್ಯವಾಗಿರುವುದಿಲ್ಲ. ಅದರಲ್ಲಿನ ಹೆಚ್ಚಿನ ವಿಷಯಗಳು ಮಾತನಾಡದಿರುತ್ತಿದ್ದರೆ ಒಳ್ಳೆಯದು. ಆದರೂ ಜನರು ಬರೆದದ್ದಕ್ಕೂ ಮಾತನಾಡಿದ್ದಕ್ಕೂ ದೊಡ್ಡ ಮೊತ್ತದ ಸಂಭಾವನೆ ಕೊಡಲಾಗುತ್ತದೆ. ಇವೆಲ್ಲದರಲ್ಲಿ ಜನರನ್ನು ದೇವರ ಬಳಿಗೆ ಕರೆತರುವುದರ ಕುರಿತಾಗಿ ಆಗಲಿ, ದೇವರ ವಾಕ್ಯಕ್ಕೆ ತಿರುಗಿದ್ದಾಗಲೇ ಕ್ರಿಸ್ತನನ್ನು ರಕ್ಷಕನನ್ನಾಗಿ ಸ್ವೀಕರಿಸುವುದರ ಕುರಿತಾಗಲಿ ಏನೂ ಇರುವುದಿಲ್ಲ. ಸುಳ್ಳಾಣೆ ಇಡುತ್ತಾರೆ ಎಂಬುದಾಗಿ ನೋಡುವಾಗ ಅವರು ತುಂಬ ಮಾತನಾಡುತ್ತಾ ಹೋಗುತ್ತಾರೆ, ಆದರೆ ಅವರ ಮಾತಿನಲ್ಲಿ ನಂಬತಕ್ಕ ಯಾವ ವಿಚಾರವೂ ಇರುವುದಿಲ್ಲ. ಸುಳ್ಳು ಒಪ್ಪಂದ ಮಾಡಿಕೊಳ್ಳಲಿಕ್ಕಾಗಿ ಎಷ್ಟು ಮಂದಿ ಕ್ರೈಸ್ತರು ಮಾತಾಡಲಿಲ್ಲ? ಎಷ್ಟು ಮಂದಿ ತಮ್ಮ ಜೀವಿತಗಳನ್ನು ದೇವರಿಗೆ ಪ್ರತಿಷ್ಠಿಸಲಿಕ್ಕೆಂದು ವೇದಿಯ ಬಳಿಗೆ ಹೋಗಿಲ್ಲ? ಅದನ್ನು ತಿರುಗಿ ತಿರುಗಿ ಮಾಡಿಲ್ಲ, ಆದರೆ ಯಾವ ಬದಲಾವಣೆಯೂ ಉಂಟಾಗಲಿಲ್ಲ. ಎಷ್ಟು ಸಾರಿ ನಾವು ದೇವರೊಂದಿಗೆ ಅರ್ಥಹೀನವಾದ ಪೊಳ್ಳು ಮಾತುಗಳನ್ನಾಡಿರುವುದಿಲ್ಲ? ಆಲೋಚನೆ ಮಾಡಿಕೊಳ್ಳಿರಿ. ಅಲ್ಲಿನ ನ್ಯಾಯವು ನೇಗಿಲ ಗೆರೆಗಳಲ್ಲಿ ಹುಟ್ಟುವ ವಿಷದ ಕಳೆಗಳಾಗಿವೆ. ಅಂದರೆ ನಮ್ಮ ಮಟ್ಟಕ್ಕೆ ತಂದು ಹೇಳುವುದಾದರೆ ಅನ್ಯಾಯವು ಕಳೆಗಳಂತೆ ಹುಟ್ಟಿಕೊಳ್ಳುತ್ತದೆ. ಹೋಶೇಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಸಮಾರ್ಯದ ನಿವಾಸಿಗಳು ಬೇತಾವೇನಿನ ಬಸವನ ವಿಷಯದಲ್ಲಿ ದಿಗಿಲು ಪಡುವರು.
ಅದರ ಭಕ್ತ ಜನರು ಅದಕ್ಕಾಗಿ ಎದೆ ಬಡಿದುಕೊಳ್ಳುವರು. ಅದರ ಮಹಿಮೆಯು ಅದರಿಂದ ತೊಲಗಿತಲ್ಲ ಎಂದು ಅದರ ಪೂಜಾರಿಗಳು ಅದಕ್ಕಾಗಿ ನಡುಗುವರು ಎಂಬುದಾಗಿ. ಬೇತಾವೇನ್ ಅಂದರೆ ಬೇತೇಲನ್ನು ಹಾಸ್ಯರೂಪವಾಗಿ ಹೇಳುವ ಪದವಾಗಿದೆ. ಒಂದು ಚಿನ್ನದ ಬಸವ ಬೇತೇಲಿನಲ್ಲೂ ಇನ್ನೊಂದು ಸಮಾರ್ಯದಲ್ಲೂ ಸ್ಥಾಪಿಸಲ್ಪಟ್ಟಿರುವುದರಿಂದ ಈ ಎರಡೂ ಊರಿನ ಜನರು ಯಾವ ಬಸವ ಮೂರ್ತಿ ದೊಡ್ಡದು, ಯಾವುದರಲ್ಲಿ ಹೆಚ್ಚು ಚಿನ್ನವಿದೆ ಎಂಬ ಕುರಿತಾಗಿ ಪರಸ್ಪರ ಮತ್ಸರ ಪಟ್ಟುಕೊಳ್ಳುತ್ತಾರೆ. ಅದರ ಭಕ್ತ ಜನರು ಅದಕ್ಕಾಗಿ ಎದೆ ಬಡಿದುಕೊಳ್ಳುವರು. ಅಂದರೆ ಈ ಬಸವಗಳ ವಿಷಯದಲ್ಲಿ ಗೋಳಾಡುವ ಕ್ರಿಯೆಯು ಒಬ್ಬರನ್ನೊಬ್ಬರು ಕೀಳಾಗಿ ಕಾಣುವುದಕ್ಕಾಗಿ ಇರುತ್ತದೆ. ನಮ್ಮ ದಿನಗಳಲ್ಲಿ ಕೂಡ ಇಂತಹ ಅಸೂಯೆಯ ಪ್ರತಿಕ್ರಿಯೆಗಳು ನಡೆಯುತ್ತವೆ. ಅವರು ಏನನ್ನಾದರೂ ಹೊಸತನ್ನು ಮಾಡಿಕೊಂಡರೆ ನಾವು ಮಾಡಬೇಕೆಂಬ ಪೈಪೋಟಿ. ಅವರು ದೊಡ್ಡ ಮಹಲನ್ನು ಕಟ್ಟಿಕೊಂಡಿದ್ದಾರೆ, ನನಗೂ ಅಂಥದ್ದಿರಬೇಕು ಎಂಬ ಹಠ. ಈ ರೀತಿ ಬಸವನ ಪೂಜೆಯಲ್ಲಿ ಕೂಡ ಒಬ್ಬರ ಮೇಲೊಬ್ಬರಿಗೆ ಪೈಪೋಟಿ ಇತ್ತು. ಅದರ ಮಹಿಮೆಯು ಅದರಿಂದ ತೊಲಗಿತಲ್ಲ ಎಂದು ಅದರ ಪೂಜಾರಿಗಳು ಅದಕ್ಕಾಗಿ ನಡುಗುವರು ಎಂಬುದಾಗಿ ನೋಡುವಾಗ ದೇವರು ಹೇಳುತ್ತಿದ್ದಾನೆ, ನಿಮ್ಮ ಪೂಜಾರಿಗಳು ಹೆಮ್ಮೆ ಪಟ್ಟುಕೊಂಡ ನಿಮ್ಮ ಧರ್ಮದ ವೈಭವವು ಒಂದು ದಿನ ಇಲ್ಲವಾಗುವುದು. ಇಕಾಬೋದ್ ಅಂದರೆ ಮಹಿಮೆ ಬಿಟ್ಟು ಹೋಗಿದೆ ಎಂದರ್ಥ. ಈ ಪದವು ಬಾಗಿಲಿನ ಮೇಲೆ ಬರೆಯಲ್ಪಡುತ್ತದೆ. ಅದಕ್ಕೆ ಏನಾಗುತ್ತದೆ? ಮುಂದಕ್ಕೆ ನೋಡೋಣ. ಹೋಶೇಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 6ನೇ ವಚನವನ್ನು. ಅದು ಜಗಳಗಂಟ ರಾಜನಿಗೆ ಕಾಣಿಕೆಯಾಗಿ ಅಶ್ಶೂರಕ್ಕೆ ಒಯ್ಯಲ್ಪಡುವುದು, ಎಫ್ರಾಯಿಮಿಗೆ ಅವಮಾನವಾಗುವುದು, ಇಸ್ರಾಯೇಲು ತಾನು ಸಂಕಲ್ಪಿಸಿಕೊಂಡ ವಿಷಯವಾಗಿ ನಾಚಿಕೆ ಪಡುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಚಿನ್ನದ ಬಸವಗಳನ್ನು ಅಶ್ಶೂರದ ರಾಜನಿಗೆ ಕಾಣಿಕೆಯಾಗಿ ಕೊಂಡೊಯ್ಯುವರು. ಅದು ರಾಜನಿಗೆ ಯೋಗ್ಯವಾದ ಕಾಣಿಕೆಯಾಗಿರುವುದು. ಆ ಬಸವಗಳಲ್ಲಿ ಹೇರಳ ಬಂಗಾರವಿತ್ತು, ಎಫ್ರಾಯಿಮಿಗೆ ಅವಮಾನವಾಗುವುದು ಎಂದು ಅದರ ಪೂಜಾರಿಗಳು ಅದಕ್ಕಾಗಿ ನಾಚಿಕೆ ಪಡುವರು. ಅವರ ಸಂಕಲ್ಪಗಳು ವ್ಯರ್ಥವಾಗಿ ಹೋಗುತ್ತವೆ. ಹೋಶೇಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಸಮಾರ್ಯದ ರಾಜನು ಹಾಳಾಗಿ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವ ಚಕ್ಕೆಗೆ ಸಮಾನನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಉತ್ತರದ ರಾಜನನ್ನು ಕೀಳುತ್ತೇನೆಂದು ದೇವರು ಸ್ಪಷ್ಟವಾಗಿ ಹೇಳುತ್ತಾನೆ. ಅವನು ನೀರಿನಲ್ಲಿ ತೇಲುವ ನೊರೆಯಂತೆ ಕೀಳಲ್ಪಡುತ್ತಾನೆ. ಆ ರಾಜ್ಯ ಸಂತತಿ, ದಕ್ಷಿಣ ರಾಜ್ಯದ ಸಂತತಿಯೂ ಕೂಡ ಹಾಡುತ್ತಿರುತ್ತಾರೆ, ನಾನು ನೊರೆ ಗುಳ್ಳೆಯಂತೆ ತೇಲುತ್ತಿದ್ದೇನೆ ಎಂಬುದಾಗಿ. ಅಂದರೆ ಅವರು ಏನೂ ಅಲ್ಲದವರಾಗಿ ಹೋಗುತ್ತಾರೆ. ಹೋಶೇಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 8ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಇಸ್ರಾಯೇಲಿಗೆ ಪಾಪಾಸ್ಪದವಾದ ಆವೇನಿನ ಪೂಜಾಸ್ಥಾನಗಳು ನಾಶವಾಗುವವು. ಮುಳ್ಳುಗಿಡಗಳು, ಕಳೆಗಳು ಅಲ್ಲಿನ ಯಜ್ಞವೇದಿಗಳ ಮೇಲೆ ಹುಟ್ಟುವವು. ಅಲ್ಲಿನ ಜನರು, ಬೆಟ್ಟಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ, ಗುಡ್ಡಗಳೇ ನಮ್ಮ ಮೇಲೆ ಬೀಳಿರಿ ಎಂದು ಕೂಗಿಕೊಳ್ಳುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆವೇನಿನ ಪೂಜಾಸ್ಥಾನಗಳು ನಾಶವಾಗುವವು. ಅಂದರೆ ಜನರು ಆ ಬೆಟ್ಟಗಳ ಮೇಲಿನ ಮರದ ತೋಪುಗಳಲ್ಲಿ ತಮ್ಮ ವಿಗ್ರಹಗಳನ್ನಿಟ್ಟು ಪೂಜಿಸುತ್ತಿದ್ದರು. ಅಲ್ಲಿನ ಜನರು, ಬೆಟ್ಟಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ, ಗುಡ್ಡಗಳೇ ನಮ್ಮ ಮೇಲೆ ಬೀಳಿರಿ ಎಂಬುದಾಗಿ ನೋಡುವಾಗ ತಮ್ಮ ಮೇಲೆ ಬರಲಿರುವ ದಂಡನೆಯಿಂದ ಅಡಗಿಕೊಳ್ಳಲು ಪ್ರಯತ್ನಿಸುವರು. ಮಹಾಸಂಕಟ ಕಾಲದಲ್ಲಿ ಕೂಡ ಜನರು ಹೀಗೆಯೇ ಕೂಗಿಕೊಳ್ಳುವರು. ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ನೋಡಿರಿ. ಹೋಶೇಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಇಸ್ರಾಯೇಲೇ, ಗಿಬ್ಯಾದಲ್ಲಿ ದುರಾಚಾರವು ನಡೆದಂದಿನಿಂದ ನೀನು ಪಾಪ ಮಾಡುತ್ತಾ ಬಂದಿದ್ದಿ. ಆಹಾ, ನಿನ್ನ ಜನರು ಅಲ್ಲಿ ನಿಂತಿದ್ದಾರೆ. ದುರಾಚಾರಿಗಳಿಗೆ ವಿರುದ್ಧವಾದ ಯುದ್ಧವು ಗಿಬ್ಯಾದಲ್ಲಿ ಅವರಿಗೆ ತಗಲುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಹುಶಃ ನ್ಯಾಯಸ್ಥಾಪಕರುಗಳು 19 ಮತ್ತು 20ನೇ ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟ ಭಯಂಕರವಾದ ಘಟನೆಗಳಾಗಿರಬಹುದು. ಆಂತರಿಕ ಯುದ್ಧದ ಬಳಿಕವೂ ಗಿಬ್ಯಾದವರು ಪೂರಾ ನಾಶ ಮಾಡಲ್ಪಟ್ಟ ನಂತರವೂ ಪಾಪವು ಉಳಿದು ಹೋಯಿತು ಮತ್ತು ಗಿಬ್ಯವು ಅತಿಯಾದ ಕ್ರೂರ ಲೈಂಗಿಕತೆಗೆ ನಿದರ್ಶನ ರೂಪವಾಗಿತ್ತು. ಅದರೊಂದಿಗೆ ಇಸ್ರಾಯೇಲ್ಯರ ಅತಿಯಾದ ಲೈಂಗಿಕ ಪಾಪಗಳೂ ಸೇರಿಕೊಂಡವು. ಮುಂದಕ್ಕೆ ನೋಡೋಣ. ಹೋಶೇಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ
10 ಮತ್ತು 11ನೇ ವಚನವನ್ನು. ನನಗಿಷ್ಟವಾದಾಗ ನಾನು ಅವರನ್ನು ದಂಡಿಸುವೆನು. ಅವರ 2 ಅಪರಾಧಗಳ ದಂಡನೆಗೋಸ್ಕರ ಜನಾಂಗಗಳು ಅವರಿಗೆ ವಿರುದ್ಧವಾಗಿ ಒಟ್ಟುಗೂಡುವವು. ಎಫ್ರಾಯೀಮು ಹತೋಟಿಗೆ ಬಂದು ತೆನೆ ಹುಲ್ಲನ್ನು ತುಳಿಯುತ್ತಿರುವುದರಲ್ಲಿಯೇ ಇಷ್ಟಪಡುವ ಕಡಸಾಗಿದೆ. ಈಗಲಾದರೂ ಅದರ ಅಂದವಾದ ಹೆಗಲಿನ ಮೇಲೆ ಕೈ ಹಾಕಿದ್ದೇನೆ. ಎಫ್ರಾಯೀಮನ್ನು ಹೂಡುವೆನು, ಯೆಹೂದವು ಉಳಬೇಕು, ಯಾಕೋಬು ಕುಂಟೆ ಎಳೆಯಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಫ್ರಾಯೀಮು ಹತೋಟಿಗೆ ಬಂದು ತೆನೆ ಹುಲ್ಲನ್ನು ತುಳಿಯುತ್ತಿರುವುದರಲ್ಲಿಯೇ ಇಷ್ಟಪಡುವ ಕಡಸಾಗಿದೆ. ಅದು ತೆನೆ ಹುಲ್ಲನ್ನು ತುಳಿಯಲು ಬಯಸುವ ಕಡಸಾಗಿದೆ. ಅವರು ತಮಗೊದಗಿ ಬಂದ ಸಮೃದ್ಧವಾದ ಬೆಳೆಯನ್ನು ಅನುಭವಿಸಿದರು, ಆದರೆ ಹೊರಗೆ ಹೋಗಿ ಮಣ್ಣು ಹೆಂಟೆಯನ್ನು ಪುಡಿ ಮಾಡುವ ಕೆಲಸಕ್ಕೆ ತೊಡಗುವುದು ಅವರಿಗೆ ಇಷ್ಟವಿರಲಿಲ್ಲ. ಎಫ್ರಾಯೀಮು ತನಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡುವಂತೆ ಅದನ್ನು ಒತ್ತಾಯಿಸುತ್ತೇನೆಂದು ದೇವರು ಹೇಳುತ್ತಾನೆ. ಓಶೇಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ನೀತಿಯ ಬೀಜವನ್ನು ಬಿತ್ತಿರಿ, ಪ್ರೀತಿಯ ಫಲವನ್ನು ಕೊಯ್ಯಿರಿ. ಗೇಯದ ನಿಮ್ಮ ಭೂಮಿಯನ್ನು ಗೆಯ್ಯಿರಿ. ಯೆಹೋವನು ಬಂದು ನಮ್ಮ ಮೇಲೆ ನೀತಿಯನ್ನು ವರ್ಣಿಸಲೆಂದು ಆತನನ್ನು ಶರಣು ಹೋಗುವ ಸಮಯ ಒದಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಸತ್ಯವೇದವಿಡೀ ಕಾಣುವ ನಿಯಮವಾಗಿದೆ. ಪೌಲನು ಗಲಾತ್ಯದ ವಿಶ್ವಾಸಿಗಳಿಗೆ ಇದನ್ನೇ ಬರೆದಿದ್ದಾನೆ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು ಎಂಬುದಾಗಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಅವರು ನೀತಿಯನ್ನು ಬಿತ್ತುವುದಾದರೆ ಅವರು ಕರುಣೆಯ ಫಲವನ್ನು ಕೊಯ್ಯುತ್ತಾರೆಂದು ಓಶೇಯನು ಹೇಳುತ್ತಾನೆ. ನಾವು ಸೈತಾನನ ಮಟ್ಟಕ್ಕನುಗುಣವಾಗಿ ಜೀವಿಸಿ ದೇವರಿಂದ ಪ್ರತಿಫಲವನ್ನು ಹೊಂದುವೆನೆಂದು ನಿರೀಕ್ಷಿಸಬಾರದು. ಮುಂದಕ್ಕೆ ನೋಡೋಣ. ಓಶೇಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 13ನೇ ವಚನವನ್ನು. ನೀವು ಮಾಡಿದ ವ್ಯವಸಾಯವು ದುಷ್ಟತನ, ನಿಮಗಾದ ಬೆಳೆಯು ಅನ್ಯಾಯ. ನೀವು ನಿಮ್ಮ ಕಟ್ಟುಪಾಡಿನಲ್ಲಿಯೂ ನಿಮ್ಮ ಶೂರರ ಬಾಹುಳ್ಯದಲ್ಲಿಯೂ ಭರವಸವಿಟ್ಟದರಿಂದ ಮೋಸದ ಫಲವನ್ನು ಅನುಭವಿಸಿದ್ದೀರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲು ಪಾಠವನ್ನು ಕಲಿಯಲಿಲ್ಲ. ಅದು ದುಷ್ಟತನವನ್ನು ವ್ಯವಸಾಯ ಮಾಡಿದೆ. ಅನ್ಯಾಯದ ಬೆಳೆಯನ್ನು ಕೊಯ್ಯಬೇಕಾಗಿದೆ. ಸುಳ್ಳಿನ ಫಲವನ್ನು ಅವರು ತಿಂದರು. ಅವರು ಬಲಿಷ್ಠರ ಮೇಲೆ ಭರವಸವಿಟ್ಟರು. ತಮಗೆ ಸುಳ್ಳನ್ನು ಹೇಳಿದ ನಾಯಕರನ್ನು ನಂಬಿದ್ದರು. ಅವರು ದೇವರಿಗಿಂತ ಈ ಜನರನ್ನೇ ನಂಬಿದರು. ಆದ್ದರಿಂದ ತಮಗೆ ತಕ್ಕ ಫಲವನ್ನು ಹೊಂದಿದರು. ಸುಳ್ಳಿನ ಫಲವನ್ನು ದೇವರು ನಿಷ್ಕೃಷ್ಟರನ್ನು ಜನಾಂಗಗಳ ಮೇಲೆ ನೇಮಿಸುತ್ತಾನೆಂದು ದಾನಿಯೇಲನ ಪುಸ್ತಕದಲ್ಲಿ ನಾವು ಓದಿದ್ದೇವೆ. ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 17ನೇ ವಚನವನ್ನು ನೋಡಿರಿ. ಪ್ರಿಯರೇ, ನಮ್ಮ ದಿನಗಳಲ್ಲಿ ಯಾವ ರಾಜಕೀಯ ಪಕ್ಷವನ್ನೇ ತೆಗೆದುಕೊಂಡರೂ ಪಾಪಿಯಾದ ದೇವರಿಲ್ಲದವರು ಒಬ್ಬ ನೀತಿವಂತ ವ್ಯಕ್ತಿಯನ್ನು ನಾಯಕನನ್ನಾಗಿ ಆರಿಸಲು ಸಾಧ್ಯವಿಲ್ಲ. ಜನರು ಸುಳ್ಳುಗಾರರಾದರೆ ಅವರಿಗೆ ಸುಳ್ಳುಗಾರ ನಾಯಕರೇ ಸಿಗುತ್ತಾರೆ. ಅವರು ವ್ಯಭಿಚಾರಿಗಳಾದರೆ ವ್ಯಭಿಚಾರಿ ನಾಯಕನೇ ಸಿಗುತ್ತಾನೆ. ಅವರು ಕಳ್ಳತನ ಮಾಡುವರಾದರೆ ಅದೇ ರೀತಿಯ ನಾಯಕರು ಅವರಿಗೆ ದೊರಕುತ್ತಾರೆ. ಪ್ರಿಯರೇ, ಇದರಲ್ಲಿ ನಾವು ದೇವರನ್ನು ಸೋಲಿಸಲಾಗುವುದಿಲ್ಲ. ಗ್ರೀಕ್ ನಾಣ್ಣುಡಿ ಹೇಳುವಂತೆ ದೇವರ ಪಗಡೆಯು ತುಂಬಿರುತ್ತದೆ. ನೀನು ಸೋಲದೆ ದೇವರೊಂದಿಗೆ ಆಟವಾಡಲು ಸಾಧ್ಯವಿಲ್ಲ. ನೀನು ಒಬ್ಬ ಸುಳ್ಳುಗಾರನು, ವ್ಯಭಿಚಾರಿಯು, ಕಳ್ಳನೂ ಆಗಿದ್ದು ಅದರಿಂದ ತಪ್ಪಿಸಿಕೊಳ್ಳುತ್ತೇನೆಂದು ನೆನೆಸುವುದಾದರೆ, ಪ್ರಿಯ ಮಿತ್ರನೇ, ನಾನು ಹೇಳುವುದನ್ನು ಕೇಳು. ನೀನು ಜೀವನದ ಪಗಡೆಯನ್ನೆಸೆಯುವಾಗ ಅದು ನಿನಗೆ ಜಯ ತರುವ ರೀತಿ ಬೀಳುತ್ತದೆಂದು ನೀನು ನೆನೆಸಬಹುದು. ಆದರೆ ಅದು ಹೇಗೆ ಬೀಳುತ್ತದೆಂಬುದನ್ನು ದೇವರು ಈಗಾಗಲೇ ತಿಳಿದಿದ್ದಾನೆ. ಯಾಕಂದರೆ ಅದನ್ನು ತುಂಬಿಸಿಟ್ಟವನು ಆತನೇ. ನೀನು ಪಾಪವನ್ನು ಬಿತ್ತಿದರೆ ಪಾಪವನ್ನೇ ಕೊಯ್ಯುವನಾಗಿರುತ್ತಿ. ಅದು ಅನಿವಾರ್ಯ. ಪಾಪದ ಫಲವನ್ನು ನೀನು ತಪ್ಪಿಸಿಕೊಳ್ಳಬೇಕೆಂದು ನೆನೆಸುವುದಾದರೆ ನೀನು ದೇವರನ್ನು ಸುಳ್ಳುಗಾರನಾಗಿ ಮಾಡುತ್ತಿ ಮತ್ತು ಸತ್ಯವೇದವು ಸುಳ್ಳೆಂದು ಹೇಳುವನಾಗಿರುತ್ತಿ. ಕೆಲವರು ಪಾಪದ ದಂಡನೆ ಸಿಗದೆ ತಪ್ಪಿಸಿಕೊಂಡಿರಬಹುದು, ಸರಿಯೇ, ಆದರೆ ಅದು ಸಿಗದೆ ಹೋಗುವುದಿಲ್ಲ. ಅಹಾಬನನ್ನು
ಈಜಬೇಳನನ್ನು ಯೂದನನ್ನು ತಿರುಗಿ ಬರುವಂತೆ ಮಾಡಬಹುದಾದರೆ ಅವರೂ ಕೂಡ ತಮ್ಮ ಪಾಪಗಳಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲವೆಂದು ಹೇಳುವುದಾದರೆ ಅವರು ಹೀಗೆಯೇ ಹೇಳುತ್ತಾರೆ. ಓಶೇಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಹೀಗಿರಲು ನಿಮ್ಮ ಕುಲಗಳವರಿಗೆ ವಿರುದ್ಧವಾಗಿ ಯುದ್ಧಘೋಷವು ಏಳುವುದು. ಕಾಳಗದ ದಿನದಲ್ಲಿ ಸಲ್ಮಾನನು ತಾಯಿಗಳನ್ನು ಮಕ್ಕಳ ಸಹಿತ ಬಂಡೆಗೆ ಅಪ್ಪಳಿಸಿ ಬೇತ್ ಅರ್ಬೇಲ್ ಪಟ್ಟಣವನ್ನು ಸೂರೆ ಮಾಡಿದಂತೆ ನಿಮ್ಮ ಎಲ್ಲ ಕೋಟೆಗಳು ಸೂರೆ ಮಾಡಲ್ಪಡುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಲ್ಮಾನ್ ಅಂದರೆ ಅಶ್ಶೂರದ ಅರಸನಾದ ಸಲ್ಮೇನೇಸರನು. ಬೇತ್ ಅರ್ಬೇಲ್ ಅಂದರೆ ಗ್ರೀಕರು ಅರ್ಬೇಲ ಎಂದು ಕರೆಯುವ ಒಂದು ಸ್ಥಳವಾಗಿರಬಹುದು. ಅದು ದೇಶದ ಉತ್ತರ ಭಾಗದಲ್ಲಿ ಗಲ್ಲಾಯ ಪ್ರಾಂತ್ಯದಲ್ಲಿದೆ. ಅಲ್ಲಿ ಒಂದು ಯುದ್ಧವು ನಡೆದಿರುವಂತೆ ತೋರುತ್ತದೆ. ಆದರೆ ಜಗತ್ತಿನ ಚರಿತ್ರೆಯಲ್ಲಿ ಅದು ಯಾವುದೆಂದು ಗುರುತಿಸಲು ಕಷ್ಟ. ತಾಯಿಗಳನ್ನು ಮಕ್ಕಳ ಸಹಿತ ಬಂಡೆಗೆ ಅಪ್ಪಳಿಸಿ ಎಂಬುದಾಗಿ ನೋಡುವಾಗ ಇದು ಅಶೂರ್ಯರ ಶಿಕ್ಷೆಯ ವಿಧಾನ ಮಾತ್ರವಲ್ಲದೆ ಮುಂದಕ್ಕೆ ಬ್ಯಾಬಿಲೋನ್ಯರು ಇದನ್ನು ಅನುಸರಿಸಿದರು. ಇಸ್ರಾಯೇಲ್ಯರು ಬಾಬೇಲಿನಲ್ಲಿ ಗೋಳಾಡುವಾಗ ಇದನ್ನು ಹೇಳಿಕೊಳ್ಳುತ್ತಾ ಅಳುತ್ತಿದ್ದರು. ಹಾಳಾಗುವುದಕ್ಕಿರುವ ಬಾಬೇಲ್ ಪಟ್ಟಣವೇ, ನೀನು ನಮಗೆ ಮಾಡಿದ್ದಕ್ಕೆ ಮುಯಿ ಸಲ್ಲಿಸುವವನು ಧನ್ಯನು. ನಿನ್ನ ಮಕ್ಕಳನ್ನು ಹಿಡಿದು ಬಂಡೆಗೆ ಅಪ್ಪಳಿಸುವವನು ಭಾಗ್ಯ ಹೊಂದಲಿ ಎಂಬುದಾಗಿ ಕೀರ್ತನೆ 137 8 ಮತ್ತು 9ನೇ ವಚನದಲ್ಲಿ ನೋಡುತ್ತೇವೆ. ಆ ಜನರು ಯುದ್ಧದಲ್ಲಿ ಅತೀ ಕ್ರೂರವಾದ ಭಯಾನಕವಾದ ಅನಾಗರಿಕ ಶಿಕ್ಷೆಯ ಕ್ರಮವನ್ನನುಸರಿಸುತ್ತಿದ್ದರು. ಅದು ಅಷ್ಟು ಅನಾಗರಿಕವೋ? ಈಗಿನ ನಾವು ಅದಕ್ಕಿಂತ ಉತ್ತಮರಾಗಿದ್ದೇವೋ? ಅಮಲುಕೋರತನದ ಕ್ಷೇತ್ರದಲ್ಲಿ, ಸಲಿಂಗ ಕಾಮಿಗಳಲ್ಲಿ, ದೆವ್ವದ ಆರಾಧಕರಲ್ಲಿ, ಈಗಿನ ನಮ್ಮ ನವ ನೈತಿಕೆಯಲ್ಲಿ ಏನೇನು ಮಾಡುತ್ತಾರೆಂಬುದನ್ನು ಓದಿದ್ದೀರೋ? ಮಕ್ಕಳ ತಲೆಗಳನ್ನು ಅಪ್ಪಳಿಸುವಂತಾದು ಈಗಿನ ದಿನಗಳಲ್ಲಿ ಮಾಡುವ ಪಾಪಗಳಿಗಿಂತ ಕ್ರೂರವಾದದ್ದೋ? ಒಂದು ದಿನ ಕುಗ್ಗಿ ಹೋದವನೊಬ್ಬನು ನನಗೆ ಹೇಳಿದನು, ನಾನು ನನ್ನ ಮಗನನ್ನು ಕಾಲೇಜಿಗೆ ಕರಕೊಂಡು ಹೋದ ದಿನ ತಿಳಿದುಕೊಂಡೆ, ಅದಕ್ಕಿಂತ ಅವನನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಹೂತಿದ್ದರೆ ಒಳ್ಳೆಯದಿತ್ತು ಎಂಬುದಾಗಿ. ಅವನು ಮಗುವಾಗಿರುವಾಗಲೇ ವಿಗ್ರಹಾರಾಧಕರಿಂದ ಕ್ರೂರವಾಗಿ ಕೊಲ್ಲಲ್ಪಟ್ಟಿದ್ದರೆ ಒಳ್ಳೆಯದಿತ್ತು. ಆದರೆ ಈಗಿನ ಕಾಲದ ನಿರ್ದಯಿಗಳಾದ ಮನುಷ್ಯರಿಗೆ ನಮ್ಮ ಸಮಾಜ ಯಾವ ಶಿಕ್ಷೆಯನ್ನೂ ವಿಧಿಸುವುದಿಲ್ಲ. ಬದಲಾಗಿ ಅವರನ್ನು ಸ್ವೀಕರಿಸಿ ಒಪ್ಪಿಕೊಳ್ಳುತ್ತದೆ. ಎಂಥ ದುರದೃಷ್ಟ ನೋಡಿರಿ. ಹೋಶೇಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ನಿಮ್ಮ ದುಷ್ಟತನವು ಬಹಳವಾಗಿರುವುದರಿಂದ ಬೇತೇಲು ಇಂಥ ದುರ್ಗತಿಯನ್ನು ನಿಮಗೆ ತರುವುದು. ಬೆಳಗಾಗುವುದರೊಳಗೆ ಇಸ್ರಾಯೇಲಿನ ರಾಜನು ತೀರಾ ಹಾಳಾಗುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಶೂರ್ಯರು ಬಂದರೂ ರಾತ್ರಿ ಬೆಳಗಾಗುವುದರೊಳಗೆ ಇಸ್ರಾಯೇಲು ಅಶೂರ್ಯಕ್ಕೆ ಒಯ್ಯಲ್ಪಟ್ಟು ಗುಲಾಮತನದ ಜೀವನ ಪ್ರಾರಂಭಿಸುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾವುದಕ್ಕೆ ಗುಲಾಮರಾಗಿದ್ದೇವೆ? ಪಾಪಕ್ಕೆ ಗುಲಾಮರಾಗಿರುವುದಾದರೆ ಈ ಕೃಪಾ ಸಮಯದಲ್ಲಿ ದೇವರ ಬಳಿಗೆ ಬರೋಣ, ಒಪ್ಪಿಕೊಳ್ಳೋಣ, ಬಿಡುಗಡೆ ಹೊಂದಿ ನಿರೀಕ್ಷೆ ಜೀವಿತದಲ್ಲಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮ ಜೀವಿತವು ನಿನ್ನ ಮುಂದೆ ಬಟ್ಟ ಬಯಲಾಗಿದೆ ಸ್ವಾಮಿ. ನಮ್ಮಲ್ಲಿ ನೀನು ಮೆಚ್ಚದೇ ಇರುವಂಥ ಸ್ವಭಾವಗಳನ್ನು ತೆಗೆದುಹಾಕು. ನಿರೀಕ್ಷೆಯ ಜೀವಿತಕ್ಕೆ ನಮ್ಮನ್ನು ನಡೆಸು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಪ್ರಾರ್ಥನೆಗಳನ್ನು ಆಲಿಸು. ಅವರಿಗೆ ಸದುತ್ತರವನ್ನು ಕೊಟ್ಟು ನಿನ್ನ ಸಂತೋಷ ಸಮಾಧಾನದಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಇಸ್ರಾಯೇಲ್ಯರು ಎರಡು ಮನಸ್ಸುಳ್ಳವರಾಗಿದ್ದು ದೇವರನ್ನು ಹಾಗೂ ಬಾಳನನ್ನು ಆರಾಧಿಸುತ್ತಿದ್ದರು. ಇದು ದೇವರ ಕೋಪಕ್ಕೆ ಮಾರ್ಗವಾಯಿತು. ಹರಟೆ ಮಾತುಗಳು, ಸುಳ್ಳಾಣೆ ಇಡುವುದು ನಮ್ಮನ್ನು ಭಕ್ತಿಹೀನತೆಗೆ ನಡೆಸುತ್ತದೆ. ದೇವರ ದಂಡನೆಯಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಆದುದರಿಂದ ಎಚ್ಚರವಾಗಿರೋಣ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋಣ. ನಮ್ಮೆಲ್ಲರ ಜೀವಿತದಲ್ಲಿ ದೇವರಿಗೆ ಮಾನ ಮಹಿಮೆ ಉಂಟಾಗಲಿ. ಆತ್ಮೀಯ ವೀಕ್ಷಕರೇ, ಇಂದಿನ ಅಧ್ಯಯನದಲ್ಲಿ ದೇವರ ವಾಕ್ಯಗಳು ನಿಮ್ಮ ಸಂಗಡ ಮಾತನಾಡಿದೆ ಎಂದು ನಾವು ನಂಬುತ್ತೇವೆ.
ನಿಮ್ಮ ಆತ್ಮಿಕ ಬೆಳವಣಿಗೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ, ಸೇವೆಯನ್ನು ಬೆಂಬಲಿಸಿರಿ. ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಲು ಸಿದ್ಧರಾಗಿರಿ. ಪ್ರೀತಿಯ ವಂದನೆಗಳು.